ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಕೆಮಿಸ್ಟ್ರಿಯಲ್ಲಿರೋ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟರ್ ಟೋಟಲ್ 13 ಮಾರ್ಕ್ಸಿಗೆ ಕವರ್ ಆಗುತ್ತೆ. 1 MCQ, 4 3 ಮಾರ್ಕ್ ಕ್ವಶನ್ ಬರುತ್ತೆ. ಸೊ 4 3 ಮಾರ್ಕ್ ಕ್ವಶನ್ಸಲ್ಲಿ 2 3 ಮಾರ್ಕ್ ಕ್ವಶನ್, 2 ನ್ಯೂಮರಿಕಲ್ ಬರುತ್ತೆ. ಸೊ ಯಾವ್ಯಾವ ಥರ 3 ಮಾರ್ಕ್ ಆ್ಯಂಡ್ ನ್ಯೂಮರಿಕಲ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE. ಸೊ ಇದು ಡಯಾಗ್ರಾಮ್. ಸೊ ಡಯಾಗ್ರಾಮಲ್ಲಿ ಫಸ್ಟು ಪ್ಲಾಟಿನಮ್ ಪ್ಲೇಟ್ 1, ಇಲ್ಲಿ ಒಂದು ಎಲೆಕ್ಟ್ರೋಡ್ ತಗೋಬೇಕು. ಅದು ಯಾವ ಎಲೆಕ್ಟ್ರೋಡಿಗೆ ಅಟ್ಯಾಚ್ ಆಗಿರಬೇಕು? ಪ್ಲಾಟಿನಮ್ ಪ್ಲೇಟ್. ಸೊ ಇಲ್ಲಿ ಪ್ಲಾಟಿನಮ್ ಪ್ಲೇಟ್ನ ಇನ್ನರ್ಟ್ ಎಲೆಕ್ಟ್ರೋಡ್ ಅಂತಲೂ ಅಂತಾರೆ. ಏನಂತಾರೆ? ಇನ್ನರ್ಟ್ ಎಲೆಕ್ಟ್ರೋಡ್. ಸೊ ಇಲ್ಲಿ ಕಾಪರ್ ವೈರ್ನ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಅಟ್ 1 ಬಾರ್ ಪ್ರೆಷರ್. ಸೊ ಇಲ್ಲಿ 1 ಮೋಲಾರ್ H+ ಸೊಲ್ಯೂಷನ್ನ ಹಾಕಬೇಕು. ಸೊ ಇಲ್ಲಿ ಏನು ಹಾಕಬೇಕು? ಇದು ಮೋಸ್ಟ್ ಇಂಪಾರ್ಟೆಂಟ್, 1 ಮೋಲಾರ್ H+ ಸೊಲ್ಯೂಷನ್. ಓಕೆ, 1 ಮೋಲಾರ್ H+ ಸೊಲ್ಯೂಷನ್. ಸೊ ಫಸ್ಟ್ ಎಲೆಕ್ಟ್ರೋಡ್ ರಿಯಾಕ್ಷನ್. ಸೊ ಇದರಲ್ಲಿ ಏನು ರಿಯಾಕ್ಷನ್ ಆಗುತ್ತೆ ಅಂತ, H+ aqueous state ಪ್ಲಸ್ 1 ಎಲೆಕ್ಟ್ರಾನ್ ಗಿವ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ರಿಡಕ್ಷನ್ ಹಾಫ್ H2. ಇಲ್ಲಿ ಗ್ಯಾಸ್. ಸೊ ಇಲ್ಲಿ ಯಾವ ಸ್ಟೇಟು ಅಂತ ಬರೆಯೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ H+ ಅನ್ನೋದು ಆಕ್ವಿಯಸ್ ಸ್ಟೇಟು, H2 ಅನ್ನೋದು ಗೇಷಿಯಸ್ ಸ್ಟೇಟ್. ಸೊ ನೆಕ್ಸ್ಟ್ ಸೆಲ್ ರೆಪ್ರೆಸೆಂಟೇಷನಲ್ಲಿ ಫಸ್ಟ್ ಸಾಲಿಡ್. ಸೊ ಇದರಲ್ಲಿ ಸಾಲಿಡ್ ಯಾವ್ದು ತೊಗೊಂಡಿದ್ದೀವಿ ನಾವು? ಪ್ಲಾಟಿನಮ್ ಪ್ಲೇಟ್. ಸೊ ಅದಕ್ಕೆ ಪ್ಲಾಟಿನಮ್ ಸಾಲಿಡ್ ಬಾರ್ H2 ಗ್ಯಾಸ್. ಸೊ ನೆಕ್ಸ್ಟ್ ಸಾಲಿಡ್ ಆದಮೇಲೆ ಗ್ಯಾಸ್ ಬರಬೇಕು. ಸೊ ಗ್ಯಾಸ್ H2 ಬಾರ್ H+ ಅಂದರೆ ಏನೇನಿಲ್ಲಿ ಆಕ್ವಿಯಸ್. ಸೊ ನೆಕ್ಸ್ಟ್ ಪೊಟೆನ್ಷಿಯಲ್, ಇದರದ್ದು ಎಷ್ಟು ಪೊಟೆನ್ಷಿಯಲ್ ಇರುತ್ತೆ? 0.0 ವೋಲ್ಟ್. ಸೊ ನೆಕ್ಸ್ಟ್ ಕ್ವಶನ್, ಲೆಡ್ ಆಸಿಡ್ ಬ್ಯಾಟ್ರಿ ಅಂದರೆ ಲೆಡ್ ಇಂದ ರನ್ ಆಗೋ ಬ್ಯಾಟ್ರಿ. ಸೊ ಇದರಲ್ಲಿ ಆ್ಯನೋಡ್ ಸೈಡ್ ಏನು ರಿಯಾಕ್ಷನ್ ಆಗುತ್ತೆ, ಕ್ಯಾಥೋಡ್ ಸೈಡ್ ಏನು ರಿಯಾಕ್ಷನ್ ಆಗುತ್ತೆ ಅಂತ ನೋಡೋಣ. ಸೊ ಆ್ಯನೋಡ್ ಸೈಡ್ Pb ಸಾಲಿಡ್ ಪ್ಲಸ್ SO4 2- aqueous gives PbSO4 solid plus 2 electrons. At cathode PbO2 solid plus 4H+ aqueous plus 2 electron plus SO4 2- aqueous gives PbSO4 solid plus 2H2O liquid state. ಸೊ ಇದರಲ್ಲೂ ಅಷ್ಟೇ ಆಕ್ವಿಯಸ್ ಸ್ಟೇಟ್, ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್ ಯಾವ ಸ್ಟೇಟ್ ಇದೆ ಅಂತ ಬರೆಯೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಓವರ್ ಆಲ್ ರಿಯಾಕ್ಷನ್ ಏನು? Pb ಸಾಲಿಡ್ ಪ್ಲಸ್ PbO2 ಪ್ಲಸ್ ಇಲ್ಲಿ SO4 2- 4H+ ಕಂಬೈನ್ ಆದರೆ 2HO4 ಆಗುತ್ತೆ. ನೆಕ್ಸ್ಟ್ PbSO4 ಪ್ಲಸ್ 2H2O. ಓಕೆ, ಓವರ್ ಆಲ್ ರಿಯಾಕ್ಷನ್. ನೆಕ್ಸ್ಟ್ H2O2 ಫ್ಯೂಯಲ್ ಸೆಲ್ ಫಸ್ಟ್ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಏನಿದೆ ಇಲ್ಲಿ, ಆ್ಯನೋಡ್ ಸೈಡಲ್ಲಿ H2 ಗ್ಯಾಸ್ ಇನ್ವರ್ಟ್ ಮಾಡ್ತಿದ್ದೀವಿ, ಕ್ಯಾಥೋಡ್ ಸೈಡಲ್ಲಿ O2 ಗ್ಯಾಸ್ನ ಇನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ವಾಟರ್ ಇವ್ಯಾಲ್ವೇಟ್ ಆಗ್ತಾ ಇದೆ. ಸೊ ಇಲ್ಲಿ ಏನು ಸೊಲ್ಯೂಷನ್ ತೊಗೊಂಡಿದ್ದೀವಿ? ಇಲ್ಲಿ ಸೊಲ್ಯೂಷನ್ ಇರುತ್ತೆ. ಏನು ಸೊಲ್ಯೂಷನ್ ಇರುತ್ತೆ? ಆಕ್ವಿಯಸ್ ಎಲೆಕ್ಟ್ರೋಲೈಟ್ NaOH ಸೊಲ್ಯೂಷನ್. ಓಕೆ, ಸೊ ಇದರಲ್ಲಿ ಆ್ಯನೋಡ್ ಸೈಡ್ ರಿಯಾಕ್ಷನ್ ಏನು ಅಂತ ನೋಡೋಣ. ಸೊ ಆ್ಯನೋಡ್ ಸೈಡ್ ರಿಯಾಕ್ಷನ್ ಇದರಲ್ಲಿ ಏನಿರುತ್ತೆ ಅಂದರೆ, ಫಸ್ಟ್ ಆ್ಯನೋಡ್ ಸೈಡ್ 2H2 ಯಾವ ಸ್ಟೇಟಲ್ಲಿ ಇರುತ್ತೆ? ಗೇಷಿಯಸ್ ಸ್ಟೇಟ್. 2H2 ಪ್ಲಸ್ 4OH-. ಸೊ OH- ಯಾವ ಸ್ಟೇಟಲ್ಲಿ ಇರುತ್ತೆ? ಆಕ್ವಿಯಸ್ ಸ್ಟೇಟ್. 4OH- ಗಿವ್ಸ್ 4H2O ಪ್ಲಸ್ 4 ಎಲೆಕ್ಟ್ರಾನ್. ಸೊ H2 ಯಾವ ಸ್ಟೇಟಲ್ಲಿ ಇರುತ್ತೆ? ಲಿಕ್ವಿಡ್ ಸ್ಟೇಟ್. ಸೊ ನೆಕ್ಸ್ಟ್ ಆ್ಯನೋಡ್ ಆಯಿತು. ಈಗ ಕ್ಯಾಥೋಡ್. ಸೊ ಕ್ಯಾಥೋಡ್ ಸೈಡ್ ರಿಯಾಕ್ಷನ್ ಬಂದ್ಬಿಟ್ಟು O2 ಗೇಷಿಯಸ್ ಸ್ಟೇಟ್ ಪ್ಲಸ್ 2H2 ಅಂದರೆ ಯಾವ ಸ್ಟೇಟಲ್ಲಿರುತ್ತೆ? ಲಿಕ್ವಿಡ್ ಸ್ಟೇಟ್. ಗಿವ್ಸ್ 4OH-. OH- ಯಾವ ಸ್ಟೇಟಲ್ಲಿರುತ್ತೆ? ಆಕ್ವಿಯಸ್ ಸ್ಟೇಟ್. ನೆಕ್ಸ್ಟ್ ಓವರ್ ಆಲ್ ರಿಯಾಕ್ಷನ್ ಏನು? 2H2 ಪ್ಲಸ್ O2 ಗಿವ್ಸ್ 2H2O. ಸೊ H2 ಅನ್ನೋದು ಲಿಕ್ವಿಡ್ ಸ್ಟೇಟ್, O2 ಅನ್ನೋದು ಗೇಷಿಯಸ್ ಸ್ಟೇಟ್, H2 ಅನ್ನೋದು ಗೇಷಿಯಸ್ ಸ್ಟೇಟ್. ಓಕೆ, ನೆಕ್ಸ್ಟ್ ನ್ಯೂಮರಿಕಲ್ಸ್ ನೋಡೋಣ, ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಸೊ ಫಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ EMF ಫಾರ್ ದಿ ಸೆಲ್. ಸೊ ಈ ಸೆಲ್ದು EMF ಏನು ಅಂತ ಕೇಳ್ತಿದ್ದಾರೆ. ಸೊ ಒಂದು ಸೆಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, Mg ಸಾಲಿಡ್ ಬಾರ್ Mg2+ ಆಕ್ವಿಯಸ್. ಸೊ Mg2+ದು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, $2Ag+ ಆಕ್ವಿಯಸ್. ಇದರದ್ದು ಕಾನ್ಸಂಟ್ರೇಷನ್ ಎಷ್ಟಿದೆ?
0.0001 ಮೋಲಾರ್ ಬಾರ್ 2 Ag ಸಾಲಿಡ್. ಸೊ ಇದರಲ್ಲಿ ನಾವು ಎನ್ ವ್ಯಾಲ್ಯೂ ಏನಂತ ಕಂಡುಹಿಡಬೇಕು. ಸೊ ಎನ್ ವ್ಯಾಲ್ಯೂ ಏನು, ಎಷ್ಟು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ತದೆ, ಎಮ್ ಜಿಯಲ್ಲಿ 2, ಇಲ್ಲೂ 2 ಎಲೆಕ್ಟ್ರಾನ್ಸ್. ಸೊ ಅದಕ್ಕೆ ಎನ್ ವ್ಯಾಲ್ಯೂ 2. ಸೊ ಈ ಸೆಲ್ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಈ ಸೆಲ್ ಇಸ್ ಈಕ್ವಲ್ ಟು, ಇದು ಈ ಕ್ವಶನ್ಗೆ ಈ ಸೆಲ್ ಬಂದ್ಬಿಟ್ಟು 3.17. ಓಕೆ, 3.17 ವೋಲ್ಟ್. ಸೊ ಇ ನಾಟ್ ಸೆಲ್, ಇದು ಇ ನಾಟ್ ಸೆಲ್ ವ್ಯಾಲ್ಯೂ. ಇ ನಾಟ್ ಸೆಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 3.17 ವೋಲ್ಟ್. ಸೊ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ಎ ಜಿ ಪ್ಲಸ್. ಸೊ ಎ ಜಿ ಪ್ಲಸ್ದು ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ, 0.0001 ಮೋಲಾರ್. ಸೊ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಆಫ್ ಎಮ್ ಜಿ 2 ಪ್ಲಸ್ ಎಷ್ಟು ಕೊಟ್ಟಿದ್ದಾರೆ, 0.130 ಮೋಲಾರ್. ಆಯಿತಾ. ನೆಕ್ಸ್ಟ್, ಸೊ ನಮಗೊಂದು ಫಾರ್ಮುಲಾ ಗೊತ್ತಿದೆ, ಇ ಇಸ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ 0.0591 ಡಿವೈಡೆಡ್ ಬೈ ಎನ್ ಇಂಟು ಲಾಗ್ ಆಫ್ ಆಕ್ಸಿಡೈಸ್ಡ್ ಸ್ಟೇಟ್ ಬೈ ರೆಡ್ಯೂಸ್ಡ್ ಸ್ಟೇಟ್. ಓಕೆ, ಇದು ಫಾರ್ಮುಲಾ. ಸೊ ಈ ಸೆಲ್ ಇ ಇಸ್ ಈಕ್ವಲ್ ಟು ಇ ನಾಟ್ ಸೆಲ್ ವ್ಯಾಲ್ಯೂ ಎಷ್ಟಿದೆ, 3.17 ಮೈನಸ್ 0.0591 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಎಷ್ಟಿದೆ, 2 ಇಂಟು ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್, ಇಲ್ಲಿ ಆಕ್ಸಿಡೈಸ್ಡ್ ಸ್ಟೇಟ್ ಅಂದರೆ ಮೆಗ್ನೀಷಿಯಮ್. ಸೊ ಯಾವಾಗೂ ಲೆಫ್ಟ್ ಸೈಡ್ ಇರೋದು ಆಕ್ಸಿಡೈಸ್ಡ್ ಸ್ಟೇಟ್. ಓಕೆ, ಸೊ ಆಕ್ಸಿಡೈಸ್ಡ್ ಸ್ಟೇಟ್ದು ಕಾನ್ಸಂಟ್ರೇಷನ್ ಎಷ್ಟಿದೆ, 0.130 ಡಿವೈಡೆಡ್ ಬೈ ರೆಡ್ಯೂಸ್ಡ್ ಸ್ಟೇಟ್. ರೆಡ್ಯೂಸ್ಡ್ ಸ್ಟೇಟ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು, ಕಾನ್ಸಂಟ್ರೇಷನ್ ಎಷ್ಟಿದೆ, 0.001. ಸೊ ಇಲ್ಲಿ ಕೊಯಿಫಿಷಿಯಂಟ್ ಏನಿದೆ, 2 ಇದೆ. ಸೊ ಇದನ್ನು ಪವರಲ್ಲಿ ಬರ್ಕೋಬೇಕು, ಹೋಲ್ ಸ್ಕ್ವೇರ್. ಸೊ ಇ ಈಸ್ ಈಕ್ವಲ್ ಟು 3.17 ಮೈನಸ್ 0.0591 ಡಿವೈಡೆಡ್ ಬೈ 2 ಇಂಟು ಲಾಗ್. ಸೊ ಇಲ್ಲಿ 0.130ನ ನಾವು 13 ಇಂಟು 10⁻⁻2 ಅಂತ ಬರಿಬೋದಲ್ಲ, ಹಂಗಂತ ಬರ್ಕೊಂಡು ನೆಕ್ಸ್ಟ್ ಡಿವೈಡೆಡ್ ಬೈ 1 ಇಂಟು 10⁻⁸ ಆಗುತ್ತೆ. ಸೊ ಇಲ್ಲಿ ಸ್ಕ್ವೇರ್ ಆದಾಗ 6 ಇರೋದು, ಡಬಲ್ ಆದಾಗ 8 ಆಗುತ್ತೆ. ಸೊ ಪಾಯಿಂಟ್ ಶಿಫ್ಟ್ ಮಾಡಿದಾಗ -8 ಆಗುತ್ತೆ. ಓಕೆ, ಸೊ ಇ ಈಸ್ ಈಕ್ವಲ್ ಟು 3.17 ಮೈನಸ್ 0.0591 ಡಿವೈಡೆಡ್ ಬೈ 2 ಇಂಟು, ಇದು ಲಾಗ್ ವ್ಯಾಲ್ಯೂ ಎಷ್ಟು ಬರುತ್ತೆ, 7.1139. ಸೊ ಇದು ಡಿವೈಡ್ ಮಾಡ್ಕೊಂಡು ಲಾಗ್ ವ್ಯಾಲ್ಯೂ ಲಾಗ್ ಬುಕ್ಕಲ್ಲಿ ಚೆಕ್ ಮಾಡಿದ್ರೆ 7.1139 ಬರುತ್ತೆ. ಸೊ ನೆಕ್ಸ್ಟ್ ಇ ಈಸ್ ಈಕ್ವಲ್ ಟು, ಸೊ ಇದೆರಡನ್ನು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ, 0.0591 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ 2. ಸೊ ಎಷ್ಟು ಬಂತು, 3.17 ಮೈನಸ್ 0.0295 ಇಂಟು 7.1139. ಸೊ ಇ ಈಸ್ ಈಕ್ವಲ್ ಟು ಲಾಸ್ಟ್ ಆನ್ಸರ್ 2.96 ವೋಲ್ಟ್. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಮೈನಸ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ, 3.97 ವೋಲ್ಟ್ ಬರುತ್ತೆ. ಸೊ ಸೆಕೆಂಡ್ ಕ್ವಶನ್, ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ದಟ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ಡೇನಿಯಲ್ ಸೆಲ್. ಗಿವನ್ ಇ ಸೆಲ್ ಇಸ್ ಈಕ್ವಲ್ ಟು 1.1 ವೋಲ್ಟ್, ಸೆಲ್ ರಿಯಾಕ್ಷನ್ ಇಸ್ ಈಕ್ವಲ್ ಟು Zn ಸಾಲಿಡ್ ಬಾರ್ Zn2 ಪ್ಲಸ್ ಆಕ್ವಿಯಸ್ /Cu2 ಪ್ಲಸ್ ಆಕ್ವಿಯಸ್ ಬಾರ್ Cu ಸಾಲಿಡ್. ಸೊ ಇದ್ರದ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಅಂದರೆ ಏನು, ಡೆಲ್ಟಾ G0 ಏನಂತ ಕೇಳ್ತಿದ್ದಾರೆ. ಡೆಲ್ಟಾ G0 ಫಾರ್ಮುಲಾ ಏನಿದೆ ನಮ್ಗೆ ಗೊತ್ತಿದೆ, ಡೆಲ್ಟಾ G0 ಇಸ್ ಈಕ್ವಲ್ ಟು -NF E0 ಸೆಲ್. ಓಕೆ, -NF E0 ಸೆಲ್. ಸೊ ಡೆಲ್ಟಾ G0 ಇಸ್ ಈಕ್ವಲ್ ಟು ಮೈನಸ್ ಎನ್ ವ್ಯಾಲ್ಯೂ ಏನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್. ಎಷ್ಟು ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿದೆ, 2 ಎಲೆಕ್ಟ್ರಾನ್, -2 ಇಂಟು ಫ್ಯಾರಡೆ. 1 ಫ್ಯಾರಡೆ ವ್ಯಾಲ್ಯೂ ಎಷ್ಟಿದೆ, 96,500. ಸೊ ಎಫ್ ವ್ಯಾಲ್ಯೂ ಕಾನ್ಸ್ಟೆಂಟ್ 96,500 ಇಂಟು E0 ಸೆಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 1.1 ವೋಲ್ಟ್, 1.1. ಸೊ ಡೆಲ್ಟಾ G0 ಇಸ್ ಈಕ್ವಲ್ ಟು ಮೈನಸ್, ಸೊ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ, 2 ಇಂಟು 96,500 ಇಂಟು 1.1. ಓಕೆ, ಲಾಸ್ಟ್ ಆನ್ಸರ್ ಎಷ್ಟು ಬಂತು, 212,300. ಸೊ ಇದನ್ನು ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡು
ಇದು ಜೌಲ್ ಪರ್ ಮೋಲಲ್ಲಿ ಬಂದಿದೆ. ಸೊ ನಾವು ಈಗ ಏನು ಮಾಡಬೇಕು, ಕಿಲೋ ಜೌಲ್ ಪರ್ ಮೋಲ್ ಮಾಡಬೇಕು. ಕಿಲೋ ಜೌಲ್ ಪರ್ ಮೋಲ್ ಅಂದರೆ ಇಂಟು 10⁻³ ಅಲ್ವಾ. ಸೊ ಡೆಲ್ಟಾ G0 ಇಸ್ ಈಕ್ವಲ್ ಟು 3 ಪಾಯಿಂಟ್ ಶಿಫ್ಟ್ ಮಾಡಬೇಕು, 1 2 3. ಸೊ ಇಲ್ಲಿಗೆ ಪಾಯಿಂಟ್ ಆಯಿತು, -212.3 ಕಿಲೋ ಜೌಲ್ ಪರ್ ಮೋಲ್. ಸೊ SI ಯೂನಿಟ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಈ ಲೆಸನ್ ನೋಟ್ಸ್ ಬೇಕಿದ್ರೆ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಹೋಗಿ ಫಾಲೋ ಮಾಡಿ. ಸೊ ವಾಟ್ಸಪ್ ಚಾನಲ್ ಲಿಂಕ್ ನಿಮ್ಗೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.